ನಮಸ್ಕಾರ ಸ್ನೇಹಿತರೆ, ಇದೀಗ ತಿರುಮಲ ತಿಮ್ಮಪ್ಪ ದೇವಾಲಯದಲ್ಲಿ ನಡೆದಿರುವ ಘಟನೆ ಇಡೀ ದೇಶದ ಗಮನ ಸೆಳೆದಿದೆ. ಇದು ಹೊಸದಲ್ಲ, ಎಷ್ಟೋ ವರ್ಷಗಳಿಂದ ಇದ್ದಿದ್ದ ಇವಾಗ ಮತ್ತೆ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ಒಂದೆಡೆ ಲಕ್ಷಾಂತರ ಭಕ್ತರು ಪ್ರವಾಹದಿಂದ ಹೊಸ ದಾಖಲೆ ನಿರ್ಮಾಣವಾಗಿದೆ. ಮತ್ತೊಂದೆಡೆ ಭಾರತದ ಶ್ರೀಮಂತ ಉದ್ಯಮಿ ಕುಟುಂಬದ ಸದಸ್ಯರಾದ ಅನಂತ್ ಅಂಬಾನಿ ತಿರುಮಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ತಲೆ ನೀರ ಸಮರ್ಪಣೆ ಮಾಡಿ ಭಾರಿ ಕೊಡುಗೆಯನ್ನು ಘೋಷಿಸಿದ್ದಾರೆ. ಹಾಗಾದರೆ ತಿರುಪತಿಯಲ್ಲಿ ಹೊಸ ದಾಖಲೆ ಏನು? ಎಷ್ಟು ಜನ ದರ್ಶನ ಪಡೆದಾರೆ? ಅನಂತ್ ಅಂಬಾನಿ ಯಾಕೆ ಬಂದಿದ್ದರು? 27.5 ಕೋಟಿ ಕೊಡುಗೆ ಏಕೆ ಕೊಟ್ಟರು? ಏನು ಕೊಟ್ಟರು? ಎಲ್ಲ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲಾಗಿ ನಮ್ಮ ಚಾನಲ್ ನೀವು ಯಾರು ಹೊಸಬರು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ನೇಹಿತರೆ, ಇನ್ನು ಮುಖ್ಯ ವಿಷಯಕ್ಕೆ ಬಂದರೆ, ಜೂನ್ ಕೊನೆಯ ವಾರದಲ್ಲಿ ತಿರುಮಲದಲ್ಲಿ ಭಕ್ತರ ಸಂಖ್ಯೆ ಊಹೆಗೂ ಅಂತಗೂ ಮೀರಿತ್ತು. ವಾರಾಂತ್ಯ ಹಾಗೂ ವಿಶೇಷ ದಿನಗಳು ಒಂದೇ ಸಮಯದಲ್ಲಿ ಬಂದಿದ್ದರಿಂದ ದೇಶದ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಜನರು ತಿರುಪತಿಗೆ ಆಗಮಿಸಿದರು. ಇದು ಹೊಸ ಮಾತಂತೂ ಅಲ್ಲ. ಎಷ್ಟೋ ರಾಜ್ಯಗಳಿಗೆ, ಎಷ್ಟೋ ದೇಶಗಳಿಂದ ಸಮೇತ ತಿರುಪತಿ ತಿಮ್ಮಪ್ಪನ ನೋಡಲು ಬರ್ತಾನೆ ಇರ್ತಾರೆ. ದೇವಸ್ಥಾನ ಸುತ್ತಲೂ ಹಲವು ಕಿಲೋಮೀಟರ್ ಒಳಗೂ ವಾಹನಗಳ ಸಾಲು ಕಂಡುಬಂದಿತ್ತು. ಎಷ್ಟೋ ಫುಲ್ಲು ಹೆವಿ ಕ್ರೌಡ್ ಆಗಿತ್ತು. ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಸಂಪೂರ್ಣ ತುಂಬೋಗಿತ್ತು. TTD ಅಧಿಕಾರಿಗಳ ಪ್ರಕಾರ ಬೆಟ್ಟದ ಮೇಲೆ ಒಂದು ಸಮಯದಲ್ಲಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಭಕ್ತರು ಇದ್ದರು. ಈ ಭಾರಿ ಜನಸಂದಣಿಯಿಂದ ಸಾಮಾನ್ಯ ಭಕ್ತರಿಗೆ ಆದ್ಯತೆ ನೀಡಲು ಕೆಲ VIP ಬ್ರೇಕ್ ದರ್ಶನ ಸೇವೆಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿತ್ತು. ಸಾಮಾನ್ಯವಾಗಿ ಎಷ್ಟೋ ಕೋಟ್ಯಾಂತರ ಲಕ್ಷಾಂತರ ಜನರು ಬರುವ ಸ್ಥಳ ಅಂದರೆ ಅದು ತಿರುಪತಿ. ಕಲೆಕ್ಷನ್ನು ನಮ್ಮ ಇಂಡಿಯಾದಲ್ಲೇ ಗ್ರಾಸ್ ನಂಬರ್ 1 ಹೈಯೆಸ್ಟ್ ಕಲೆಕ್ಷನ್ ಅಂದರೆ ಅದು ತಿರುಪತಿ ಮಾತ್ರ. ಅದು ಅಂತಹ ಪ್ರಸಿದ್ಧ ಸ್ಥಳ. ಎಷ್ಟು ಬಾರಿ ನೋಡಿದ್ರೂ ಸಮೇತ ನಾವು ತಿರುಪತಿಯನ್ನು ನೋಡ್ತಾ ಇರಬೇಕು ಅನಿಸ್ತೈತೆ. ಇವಾಗ ಫುಲ್ಲು ಹೆವಿ ಕ್ರೌಡ್ ಆಗಿದೆ. ಎಷ್ಟು ಕ್ರೌಡ್ ಆಗಿದೆ. ಇದರಲ್ಲಿ ಸರ್ವದರ್ಶನಮು, VIP ದರ್ಶನಮು, ಇನ್ನೂ ಹಲವಾರು ದರ್ಶನಗಳಿದ್ದಾವೆ. ಸದ್ಯಕ್ಕೆ ಈ ದರ್ಶನಗಳನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಕೆಲವು ಮಾಮೂಲಿ ಜನರಲ್ಲು ಅದು ಮಾತ್ರ ಫ್ರೀ ದರ್ಶನ ಮಾತ್ರ, ಟಿಕೆಟ್ ಒಂದು ಮಾತ್ರ, ಅದು ಮಾತ್ರ ಬಿಟ್ಟಿದ್ದಾರೆ. ಇನ್ನೆಲ್ಲ ದರ್ಶನವೂ ಕ್ಯಾನ್ಸಲ್ ಮಾಡೋಕ್ಕಿದ್ದಾರೆ. ಕೆಲವರು 18ರಿಂದ 24 ಗಂಟೆಯವರೆಗೆ ಕಾಯಬೇಕಾದ ಪರಿಸ್ಥಿತಿಯು ಸಮೇತ ಇವಾಗ ಅಲ್ಲಿ ನಿರ್ಮಾಣವಾಗಿದೆ. ಆದರೂ ಯಾವುದೇ ಗೊಂದಲ ಉಂಟಾಗದಂತೆ TTD ಸಿಬ್ಬಂದಿ, ಪೊಲೀಸ್ ಹಾಗೂ ಸ್ವಯಂ ಸೇವಕರು ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾನೆ ಇದ್ದಾರೆ. ಅಷ್ಟು ಕ್ರೌಡ್ನ ಕಂಟ್ರೋಲ್ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ. ಆದ್ರೂ ಅವರ ಶ್ರಮ ಎಲ್ಲ ವಹಿಸಿ TTD ಅವರು ಮತ್ತು ಅವರಿಗೆ ಭಕ್ತಾದಿಗಳಿಗೆ ಬೇಕಾಗುವ ಮೂಲ ಸೌಕರ್ಯಗಳಂದರೆ ನೀರು, ಮಜ್ಜಿಗೆ, ಇನ್ನೂ ಮುಂತಾದ ಹಲವಾರನ್ನು ಕೊಟ್ಟು ಅಷ್ಟು ಕ್ರೌಡ್ನ ಪಾಪ ಕಂಟ್ರೋಲ್ ಮಾಡೋದು ತುಂಬ ಗಾಸಿ. ಅಂಥದ್ರಲ್ಲಿ ಅವರು ಕೊಟ್ಟು ಕಾಪಾಡಿಕೊಂಡು ಜನರಲ್ಲಿ ಏನಿಗೂ ಅವ್ರಿಗೆ ಕೊರತೆ ಇಲ್ದಿರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದೆಲ್ಲ ಒಂದು ಇಷ್ಟು ಕ್ರೌಡಲ್ಲಿ ಇಷ್ಟು ಜನ ಇದೊಂದೇ ಒಂದು ಮಟ್ಟ ಆದರೆ, ಅದು ಅನಂತ್ ಅಂಬಾನಿ ಅವರು ಅದೇ ಸಮಯದಲ್ಲಿ ಬಂದಿದ್ದಾರೆ. ಈ ಬಾರಿ ಜನಸಂದಣಿ ವೈದ್ಯ ರಿಲಯನ್ಸ್ ಇಂಡಸ್ಟ್ರಿಯಾದ ನಿರ್ದೇಶಕರಾದ ಅನಂತ್ ಅಂಬಾನಿ ತಿರುಮಲಕ್ಕೆ ಆಗಮಿಸಿದರು. ಬೆಳಗಿನ ಜಾವನವೇ ಅವರು ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆದು ಸುಪ್ರಭಾತ ಸೇವೆಯಲ್ಲಿ ಭಾಗವಹಿಸಿದರು ಸಮೇತ. ನಂತರ ತಿರುಮಲದ ಶತಮಾನಗಳ ಸಂಪ್ರದಾಯದಂತೆ ತಮ್ಮ ತಲೆನೀಲವನ್ನು ಸಮರ್ಪಿಸಿದರು. ಅದು ಕ್ಯಾಶುಯಲಾಗಿ ಎಲ್ಲರಿಗೂ ಗೊತ್ತಿರೋದೇ, ಎಲ್ಲರೂ ಪ್ರತಿಯೊಬ್ಬರು ಅದು ಸಮರ್ಪಿಸುವಂಥದ್ದು. ಮತ್ತು ತಿರುಪತಿಗೆ ಬರುವ ಅನೇಕ ಭಕ್ತರು ದೇವರ ಮೇಲಿನ ಭಕ್ತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿ ತಲೆನೀಲ ಸಮರ್ಪಿಸುವುದು ಪದ್ಧತಿಯನ್ನು ಅನುಸರಿಸುವಂತೆ ಮತ್ತು ಅನಂತ್ ಅಂಬಾನಿಯು ಇದೇ ಸಂಪ್ರದಾಯವನ್ನು ಪಾಲಿಸಿದರು. ಅದೆಲ್ಲರಿಗೂ ಸಂಪ್ರದಾಯ ಥರನೇ ಇದೆ ತಿರುಪತಿ ಅಂದರೆ. ಅದೇ ರೀತಿ ಅನಂತ್ ಅಂಬಾನಿಯು ಸಮೇತ ಇವಾಗ ಅದೇ ಸಂಪ್ರದಾಯನೇ ಅವರು ಪಾಲಿಸಿಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ಇನ್ನು 27.5 ಕೋಟಿ ಕೊಡುಗೆ ಅನಂತ್ ಅಂಬಾನಿ ಅವರು ಭೇಟಿ ಇನ್ನಷ್ಟು ಸುದ್ದಿಯಾಗಲು ಮತ್ತೊಂದು ಕಾರಣ ಇದೆ. ಅವರು ರಿಲಯನ್ಸ್ ಇಂಡಸ್ಟ್ರಿ ಮೂಲಕ ತಿರುಪತಿ ದೇವಸ್ಥಾನ ಸುಮಾರು 27.5 ಕೋಟಿ ಮೌಲ್ಯದ ಸೇವಾ ಕೊಡುಗೆಯನ್ನು ಘೋಷಿಸಿದ್ದಾರೆ. ಈ ಕೊಡುಗೆಯಲ್ಲಿ 25 ಎಲೆಕ್ಟ್ರಿಕ್ ಬಸ್ಸುಗಳು ಮತ್ತು ಅವುಗಳ ಚಾರ್ಜಿಂಗ್ ಮೂಲ ಸೌಕರ್ಯ ಹಾಗೂ ಚಾಲಕರ ವೇತನಕ್ಕೆ ಸಹಾಯ ಎಲ್ಲ ಸಮೇತ ಅನಂತ್ ಅಂಬಾನಿ ಇವಾಗ ಹೊಸ ಕೊಡುಗೆ ಅಂತಲೇ ಹೇಳಿದ್ದಾರೆ. ಮೇನ್ ಯೂಸ್ಫುಲ್ ಆಗಿರೋದು ಇದು 25 ಎಲೆಕ್ಟ್ರಾನಿಕ್ ಬಸ್ಸುಗಳು ಮತ್ತು ಬಸ್ಸುಗಳಾದ್ಮೇಲೆ ಅವರು ಚಾಲಕರು ಇರ್ತಾರೆ, ಅವ್ರಿಗೆಲ್ಲ ಸಮೇತ ಇವರು ಎಕ್ಸ್ಪೆನ್ಸ್ನಲ್ಲೇ ಅವರಿಗೆ ಸ್ಯಾಲ್ರಿ ಆಗ್ತೀರ ಅಂತ ಸಮೇತ ಘೋಷಣೆ ಮಾಡಿದ್ದಾರೆ. ಈ ಯೋಜನೆ ಉದ್ದೇಶ ತಿರುಮಲಕ್ಕೆ ಬರುವ ಲಕ್ಷಾಂತರ ಭಕ್ತರಿಗೆ ಪರಿಸರ ಸ್ನೇಹಿ ಹಾಗೂ ಸುಗಮ ಸಾರಿಗೆ ವ್ಯವಸ್ಥೆ ಒದಗಿಸಬೇಕು ಅಂತ ಹೇಳ್ಬಿಟ್ಟು ಅನಂತ್ ಅಂಬಾನಿ ಅವರು ನೀಡಿದ್ದಾರೆ. ಇನ್ನು ಈ ಕೊಡುಗೆ ಯಾಕಿಷ್ಟು ವಿಶೇಷ ಆಯಿತು ಅಂತ ನಾವು ನೋಡೋದಾದರೆ, ಪ್ರತಿದಿನ ಸಾವಿರಾರು ಭಕ್ತರು ಬೆಟ್ಟದ ಮೇಲೆ ಕೆಳಗೂ ಸಂಚರಿಸ್ತಾನೆ ಇರ್ತಾರೆ. ಮತ್ತು ಅಂತಹ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಬಸ್ಸುಗಳ ಬಳಕೆ ಹೆಚ್ಚಾದರೆ ಮಾಲಿನ್ಯ ಕಡಿಮೆಯಾಗ್ತೈತೆ, ಇಂಧನ ವೆಚ್ಚ ಕಡಿಮೆಯಾಗುತ್ತದೆ, ಭಕ್ತರಿಗೆ ಉತ್ತಮ ಸಾರಿಗೆ ಸೌಲಭ್ಯ ಸಿಗುತ್ತದೆ. ಹೀಗಾಗಿ ಈ ಕೊಡುಗೆ ಕೇವಲ ಹಣಕಾಸಿನ ನೆರವಲ್ಲ,
ದೀರ್ಘಾವಧಿಯ ಸಾರ್ವಜನಿಕ ಸೇವೆಯೂ ಸಮೇತ ಆಗಿರ್ತಿದೆ. ಮೇಯ್ನಾಗಲಿ ಎಷ್ಟೋ ಆ ವೆಹಿಕಲ್ಸ್ ಎಲ್ಲ ಬೆಟ್ಟದ ಮೇಲಿಂದ ಇಳಿತಾ ಇರ್ತೇವೆ ಡೈಲಿ, ಅದರಿಂದ ಮಾಲಿನ್ಯ ಆಗ್ಬೋದು ಅಂತೇಳ್ಬಿಟ್ಟು ಮತ್ತು ಇಂಧನಗಳು ಪೆಟ್ರೋಲು ಎಲ್ಲ ಉಳಿತಾಯ ಮಾಡೋಕ್ಕೋಸ್ಕರ ಅವರು ಎಲೆಕ್ಟ್ರಿಕ್ ಬಸ್ಸುಗಳನ್ನು ಬಿಡ್ತಾರೆ ಅಂತ ಘೋಷಣೆ ಮಾಡವ್ರೆ. ಇದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವರು ಕೊಟ್ಟಿದ್ದ ಈ ವರ್ಷವೇ ಅದು ಶನಿವಾರ ಇಷ್ಟು ಕ್ರೌಡು, ಅದು ರೆಕಾರ್ಡು 1.5 ಲಕ್ಷ ಜನ, ಅದು ರೆಕಾರ್ಡ್ ಆಗಿಬಿಟ್ಟಿದೆ ಒಂದು ದಿವಸದಲ್ಲಿ ಭಕ್ತಾದಿಗಳ ದರ್ಶನ ಆಗಿರೋದು ಸ್ನೇಹಿತರೆ. ಒಂದೆಡೆ ದಾಖಲೆ ಮಟ್ಟ ಭಕ್ತರ ಪ್ರವಾಹ, ಮತ್ತೊಂದು ಕಡೆ ಅನಂತ್ ಅಂಬಾನಿ ವಿಶೇಷ ದರ್ಶನ, ತಲೆ ಸಮರ್ಪಣೆ ಹಾಗೂ 27.5 ಕೋಟಿ ಮೌಲ್ಯದ ಸೇವಾ ಕೊಡುಗೆ. ಈ ಎರಡು ಕಾರಣಗಳಿಂದ ತಿರುಮಲದ ದೇಶಾದ್ಯಂತ ಈಗ ದೊಡ್ಡ ಸುದ್ದಿಯಾಗಿ ಹರಡ್ತಾ ಇದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸಬ್ ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿರುಪತಿ ನೀವು ಎಷ್ಟು ಬಾರಿ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ರೂಪದಲ್ಲಿ ಕಾಮೆಂಟನ್ನು ತಿಳಿಸಿ ಸ್ನೇಹಿತರೆ.